ಸೊ ಇವತ್ತು ಸಂಡೇ, ತುಂಬ ದಿನ ಆದಮೇಲೆ ಒಂದು ವ್ಲಾಗ್ ಮಾಡ್ತಿದ್ದೆ. ತುಂಬ ಟೈಮ್ ಆಯಿತು ಯೂಟ್ಯೂಬಿಗೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದೆ. ಸೊ ಇವತ್ತೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡುವಂತಿದ್ದೆ. ಸೊ ಪವನ ಮತ್ತು ನಾನು ಈಗ ಕೂಡ್ಲು ಫಾಲ್ಸಿಗೆ ಹೊರಟಿತ್ತು. ಸೊ ಕೂಡ್ಲು ಫಾಲ್ಸಿಗೆ ಹೋಗದೆ ತುಂಬ ಟೈಮ್ ಆಯಿತು. ಮೊದಲೆಲ್ಲ ಒಂದು ಸಲ ಹೋಗಿದ್ದೀನಿ ನಾನು, ಅದು ಬಿಟ್ಟರೆ ಈಗ ಹೊತ್ತಿಪ್ಪದು. ಸೊ ಬೇರೆ ಯಾರು ಫ್ರೆಂಡ್ಸ್ ಇಲ್ಲ. ಸೊ ನಾನು ಮತ್ತು ಪವನ ಇಬ್ಬರೇ ಈಗ ಸದ್ಯಕ್ಕೆ ಇಪ್ಪದು. ಸೊ ನಾನು ಮತ್ತು ಪವನ ಹೊರಟಿತ್ತು. ಇಲ್ಲಿ ಪವನ ಗೊತ್ತಿಲ್ಲ, ಮತ್ತೆ ದಿನಕ್ಕೆ ಇವತ್ತು ಬೇಗ ಬಂದಿರ್ತದೆ, ನಾನು ಲೇಟ್ ಆದ ಅಷ್ಟೇ. ಹಲೋ, ಆ್ಯಕ್ಚುಲಿ ನಾವು ಹೆಬ್ರಿ ಬಂದು ಹೆಬ್ರಿಯಿಂದ ಆಗುಂಬೆ ಹೋಗೋ ರೂಟಲ್ಲಿ ಸ್ವಲ್ಪ ಮುಂದೆ ಬಂದ್ರ ಕೂಡಲೇ ಆ್ಯಕ್ಚುಲಿ ಇಲ್ಲಿ ನಿಮಗೆ ಒಂದು ರೈಟಿಗೆ ಟರ್ನ್ ಸಿಕ್ಕತ್ತು. ಅಲ್ಲೊಂದು ದೊಡ್ಡ ಗೋಪುರ ಇತ್ತು. ಸೊ ಅದರಲ್ಲಿ ಒಳಗೆ ಬರ್ಕತ್ತು. ಸೊ ಅದರಲ್ಲಿ ನಾನೀಗ ಬಂದಿದ್ದೆ ಒಳಗೆ, ಇಲ್ಲಿ ತುಂಬ ದೂರ ಬಂದೆ. ಆದರೆ ಯಾವುದು ಗಾಡಿ ರಿಟರ್ನ್ ಯಾವುದು ಗಾಡಿ ಬರ್ತಿಲ್ಲ ಫಾಲ್ಸಿಂದ. ಸೊ ಜನ ಇದ್ದರೆ ಅಂತ ಗೊತ್ತಿಲ್ಲ. ಇವತ್ತು ಐ ಗೆಸ್ ಸಂಡೇ ಜನ ಇರ್ತಾರೆ, ಬಟ್ ಇವತ್ತೆಂತ ಗೊತ್ತಿಲ್ಲ. ಸೊ ನೇಚರ್ ಮಾತ್ರ ಸಖತ್ತಿತ್ತಾಯ್ತಾ, ಬೆಟ್ಟ ಗುಡ್ಡ ಎಲ್ಲ. ಸೊ ನಾನು ಮತ್ತು ಪವನ ಕೂಡ್ಲು ಫಾಲ್ಸಿಗೆ ಬಂತು. ಸೊ ಟಿಕೆಟ್ ತಗೊಳಕ್ಕೆ ಬಂದ್ರ ಕೂಡಲೇ ಸೊ ಟಿಕೆಟಿಗೆ ಪರ್ ಪರ್ಸನಿಗೆ 100 ರೂಪಾಯಿ, ಮತ್ತು ಬೈಕ್ ನಮ್ಮದು ಒಂದು 15 ರೂಪಾಯಿ ಏನೋ. ಸೊ 215 ರೂಪಾಯಿ ಆಯಿತು ಟೋಟಲ್. ಸೊ ಬಪ್ಪತ್ತಿ ಕ್ಯಾಶ್ ಹಿಡ್ಕೊಬನ್ನಿ, ಗೂಗಲ್ ಪೇ ಎಲ್ಲ ವರ್ಕ್ ಆಫ್ ಡೌಟ್ ಇಲ್ಲ, ನೆಟ್ವರ್ಕ್ ಇಲ್ಲ. ಸೊ 215 ಕ್ಯಾಶ್ ಕೊಟ್ಟಿದ್ದು ಬಂದ್ಯಾನ. ಆಹಾ ಎಂಥ ನೇಚರ್. ಎಲ್ಲಿಯರಿಗೆ ನಾವು ಗೊತ್ತಂಗೆ ಗೊತ್ತಿಲ್ಲ, ತಲೆಗೆ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಹತ್ತದೊಂದು ಬಾರಿ ಕಷ್ಟ ಇತ್ತು. ಈ ಸ್ಟೆಪ್ ಎಲ್ಲ ಸ್ವಲ್ಪ ದೊಡ್ಡದಾಯ್ತು, ಚಿಕ್ಕ ಚಿಕ್ಕ ಮೆಟ್ಲಿಲ್ಲ, ದೊಡ್ಡ ಮೆಟ್ಲು ಆಯ್ತಾಯ್ತಾ. ಅದಕ್ಕೆ ಸ್ವಲ್ಪ ಆ ಮೆಟ್ಲಿಗಿಂತ ಈ ಥರ ಕಲ್ಲು ರಸ್ತೆ ಇದ್ದರೆ ಪರವಾಗಿಲ್ಲ ಇದ್ದಿತ್ತು. ಸೊ ನಾವೀಗ ಕೂಡ್ಲು ಫಾಲ್ಸಿಗೆ ಬಂತು. ಮಳೆಗಾಲದಂಗೆ ಅಲ್ಲಿ ಫುಲ್ ಎಲ್ಲ ಕಡೆ ನೀರು ಬರ್ತೇನಲ್ವ. ಫೈನಲಿ ನಾವು ಕೂಡ್ಲು ಫಾಲ್ಸಿಗೆ ಬಂದೆ. ಸಖತ್ತಿತ್ತು ಮಾತ್ರ ಆಯ್ತಾ, ವ್ಯೂ ಒಳ್ಳೆ ಇತ್ತಲ್ಲ. ಸೊ ನಿಮ್ಗೆ ಅಲ್ಲಿ ಕಾಣ್ಬೇಕು, ಅಲ್ಲೆಲ್ಲ ಅಂಗಿಗಳು ಸ್ನಾನ ಮಾಡ್ತಿದ್ರಲ್ಲ, ಇಲ್ಲಿ ಕಾಲಿಟ್ಟರೆ ನಿಲ್ಲುಗತ್ತಲ್ಲ ಮಾರ್ರೆ 1-2 ನಿಮಿಷ ನೀರಂಗೆ. ಆದರೆ ಆ ನೀರಂಗೆ ಅದು ಡೈರೆಕ್ಟ್ ಬೀಳೋ ನೀರಂಗೆ ನಿಂತ್ಕೊಂಡಿರಪ್ಪ ಅಂಗಿ ಹಚ್ಕೊಂಡು. ಈ ಪವನ ಒಬ್ಬ ಪಾಪ ಅಂತಿದ್ದ ಅಲ್ಲಿಗೆ. ಈ ಕಡೆ ಎಷ್ಟು ನೀರು ಬೀಳ್ತೈತಿ, ಇನ್ನು ಮಳೆಗಾಲದಲ್ಲಿ ಎಷ್ಟು ನೀರು ಬೀಳ್ಬೋದು, ಅದಕ್ಕೆ ಮಳೆಗಾಲದಲ್ಲೆಲ್ಲ ಎಂಟ್ರಿ ಇರ್ತಲ್ಲ ಇಲ್ಲಿ. ಸೊ ನಮ್ಮ ಆರೂರು ಚೇತು ಹತ್ರ ಬತ್ತೇಕೆ ಅಂದರೆ, ಸೊ ಇವತ್ತು ನಾವು ಗೊತ್ತಿಲ್ಲ, ಬಟ್ ಮೊನ್ನೆ ಎಲ್ಲ ಬೇರೆ ದಿನ ಕೇಂದ್ರ ನಾವು ಅಲ್ಲಿ ಎಂಥದ್ದು ಇಲ್ಲ ಅಂತ ಹೇಳ್ತಾ. ಬಟ್ ಇಲ್ಲಿ ಇಷ್ಟು ನೀರು ಬೀಳ್ತೈತಿ, ಈಗ ಇಷ್ಟು ಜನ ಇದ್ರು ಆದರೂ ಹೇಳ್ತಾ ಎಂಥದ್ದು ಇಲ್ಲ ಅಲ್ಲಿ ಅಂತ ಹೇಳ್ತಾ. ಫಾಲ್ಸ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಈಗ ಇನ್ನಷ್ಟೇ ದೂರ ನಡ್ಕೊ ಹೋಯ್ತು. ಆದರೆ ಈಗ ಸ್ವಲ್ಪ ಡೌನ್ ಇರುತ್ತೆ. ಈ ಸ್ಟೆಪ್ ಹಂಗೆ ಹಾರ್ಕ ಹೋಗ್ಲಕ್ಕೆ ಸ್ವಲ್ಪ
ಪಾಪ ಪಶುವಾದಿತ್ತು ಪವನ ಲೆಕ್ಕ ಪಾರ್ಟಿ ಅಂತಾರೆ ಇತ್ತ ಕಾಂಬ ಕೊಡ್ಸ್ರ ಆಯ್ತಲ್ಲ. ಹೊಟ್ಟೆ ತುಂಬ ಬಿರಿಯಾನಿ ತಿನ್ಕೊ ಬರ್ತಿದ್ದ ಪವನ. ಸೊ ಹೆಬ್ರಿಲ್ಲು ತಿಂದದ್ದು ಬಿರಿಯಾನಿ ಡಾಲ್ಫಿನಲ್ಲಿ 340 ರೂಪಾಯಿ ಇತ್ತು.